ಜಯಂತ್, ಏನಪ್ಪ ನೀನು ಯಾವಾಗಲೂ ಯೋಚನೆ ಮಾಡ್ತಾನೇ ಇರ್ತೀಯ. ಈ ರೀತಿ ಯೋಚನೆಯಲ್ಲಿ ನೆನ್ನೆಯಿಂದ ಏನೂ ತಿಂದಿಲ್ಲ ನೀನು. ಬಾ, ಸ್ವಲ್ಪ ಏನಾದರೂ ಊಟ ಮಾಡು. ಬೇಡ ಶಾಂತಮ್ಮ, ನನಗೀಗೇನು ಬೇಡ. ಏನು ಬೇಡ ಅಂದರೆ ಹೇಗೆ ಹೇಳು? ಸ್ವಲ್ಪ ಅನ್ನ ಮೊಸರಾದರೂ ಊಟ ಮಾಡು ಬಾ. ಬೇಡ ಶಾಂತಮ್ಮ, ನನಗೀಗ ಹೊಟ್ಟೆ ಹಸಿವಿಗಿಂತ ಜಾನ್ವಿಯವ್ರನ್ನ ನಾನು ಯಾವಾಗ ನೋಡ್ತೀನಿ ಅನ್ನೋ ಹಸಿವೆ ಜಾಸ್ತಿ ಆಗಿದೆ. ಆ ಕಾತರಕ್ಕೆ ಒಂದು ಅಂತ್ಯ ಸಿಕ್ಕಿ ಅವ್ರು ನನಗೆ ಸಿಕ್ಕರೆ ಸಾಕು. ಆಗ ನಾನು ಹೊಟ್ಟೆ ತುಂಬ ಊಟ ಮಾಡ್ತೀನಿ, ನನ್ನ ಮೈಗೂ ಹತ್ತುತ್ತೆ ಅನಿಸುತ್ತೆ. ನೀನು ಹೀಗೆ ಯೋಚನೆ ಮಾಡಿ ನಿನಗೇನಾಗುತ್ತೋ ಅನ್ನೋ ಭಯ ನನಗೆ ಕಾಡುತ್ತೆ. ನಿನ್ನ ಆರೋಗ್ಯದ ಗತಿ ಏನಾಗಬೇಡ ಹೇಳು. ಅವಳು ಬದುಕಿಲ್ಲ ಅಂತ ಗೊತ್ತಿದ್ದಾಗ ನಿನ್ನಲ್ಲಿ ಸ್ವಲ್ಪ ಗೆಲುವಿತ್ತು. ಈಗ ಅವಳು ಬದುಕಿದ್ದಾಳೆ ಅಂತ ಗೊತ್ತಾದ ಮೇಲೆ ನೀನು ನೋಡೋಕ್ಕೆ ಆಗ್ತಿಲ್ಲ ನನಗೆ. ಅವಳು ಎಲ್ಲಿದ್ದಾಳೆ, ಏನು ಮಾಡ್ತಿದ್ದಾಳೆ, ಯಾವಾಗ ಸಿಗ್ತಾಳೆ ಅಂತ ಯೋಚನೆ ಮಾಡ್ತಾನೇ ಇರ್ತೀಯ. ಇದೇ ರೀತಿ ಮುಂದುವರೆದ್ರೆ ಏನಾಗುತ್ತೋ ಅಂತ ನನಗೆ ಭಯನಪ್ಪ. ಅಲ್ಲ ಶಾಂತಮ್ಮ, ನನಗೆ ಇಲ್ದಿರೋ ಯೋಚನೆ ನಿಮಗೆ ಯಾಕೆ ಹೇಳಿ? ನೋಡಿ ಶಾಂತಮ್ಮ, ಸಮಸ್ಯೆಯನ್ನು ನಾವು ಬಗೆಹರಿಸಬೇಕು ಅಂದರೆ ಅದರ ಮೂಲಕ್ಕೆ ಹೋಗಬೇಕು. ಈಗ ಗಿಡ ಬಾಡ್ತಾ ಇದೆ ಅಂದರೆ ನೀರು ಕಮ್ಮಿ ಆಗಿದೆ ಅಂತ ತಾನೇ ಅರ್ಥ. ಹಾಗೆ ನನ್ನ ಜೀವನದ ಸರ್ವಸ್ವ ಜಾನ್ವಿಯವರೇ ಶಾಂತಮ್ಮ. ಅವ್ರ ಅಮೃತ ಇದ್ದ ಹಾಗೆ. ಅವ್ರು ಒಂದ್ಸಲ ಸಿಕ್ಕರೆ ಸಾಕು, ಮತ್ತೆ ನನ್ನ ಜೀವನದಲ್ಲಿ ಕಳೆದು ಹೋಗಿರೋ ಈ ಸಂತೋಷ, ಖುಷಿ ಎಲ್ಲ ಮರ್ಕಳಿಸುತ್ತೆ. ನೀವೇನು ಗಾಬರಿ ಆಗಬೇಡಿ. ನನಗಂತೂ ಒಂದೂ ಗೊತ್ತಾಗ್ತಿಲ್ಲ. ಹೋಗ್ಲಿ ಬಿಡು, ಬಾ ನೀನು ಊಟ ಮಾಡಿ ಬಾ. ನಾನು ಪದೇ ಬೇಡ ಬೇಡ ಅಂತ ಹೇಳ್ತಾ ಇದ್ದೀರಿ, ಯಾಕೆ ಫೋರ್ಸ್ ಮಾಡ್ತಾ ಇದ್ದೀರಾ ನೀವು? ಈಗ ಅದನ್ನೆಲ್ಲ ಬಿಟ್ಬಿಡಿ ಶಾಂತಮ್ಮ. ಜಾನ್ವಿಯವರು ಥಿಯೇಟ್ರಲ್ಲಿ ನನಗೆ ಕಂಡ ಮೇಲೆ ಅವ್ರು ಬದುಕಿದ್ದಾರೆ ಅಂತ ನಮಗೇನೋ ಖಾತ್ರಿ ಆಯಿತು. ಶಾಂತಮ್ಮ, ನನ್ನಿಂದ ಜಾನ್ವಿಯವರು ದೂರ ಇದ್ದಾರೆ ಸರಿ, ಅವರು ಮನೆಯವರಿಂದನೂ ದೂರ ಇರ್ತಾರೆ ಅಂತಂತೀರಾ? ಅವ್ರಿಗೂ ಕಾಣಿಸ್ಕೊಂಡಿರಲ್ವಾ? ನನಗೇನೋ ಅವ್ರ ಅಪ್ಪ ಅಮ್ಮಂಗೆ ಅವರು ಕಾಣಿಸಿರಬಹುದು ಅಂತ ಅನಿಸುತ್ತೆ ಶಾಂತಮ್ಮ. ಏನಪ್ಪ, ನನಗಂತೂ ಅವ್ರಿಗೆ ಗೊತ್ತಿಲ್ಲ ಅಂತ ಅನಿಸ್ತಿದೆ. ಯಾಕೆಂದರೆ ಒಂದು ವೇಳೆ ಅವ್ರಿಗೆ ಗೊತ್ತಿದ್ರೆ ಆ ವಿಷಯ ನಿನಗೆ ಮೊದಲು ಗೊತ್ತಾಗ್ತಿತ್ತು ತಾನೆ? ಇಲ್ಲ ಶಾಂತಮ್ಮ, ಈ ಗೂಬೆ ವಿಶ್ವ ಅವ್ರ ತಲೆನೂ ಕೇಳಿಸಿ ನನಗೆ ವಿಷಯನ ಹೇಳದೇ ಇರೋ ಥರ ಮಾಡಿರ್ಬೋದಲ್ಲ. ನೋಡಿ ಶಾಂತಮ್ಮ, ಜಾನ್ವಿಯವ್ರಿಗೆ ಅವ್ರ ಅಪ್ಪ ಅಮ್ಮ ಅಕ್ಕ ಅಣ್ಣ ಪ್ರಾಣ ಇದ್ದಾಗೆ.